ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಬ್ಬರನ್ನು ಅವರ ಕಾಲ ಮೇಲೆ ನಿಲ್ಲುವಂತೆ ಮಾಡುವುದೇ ನಿಜವಾದ ಶಿಕ್ಷಣ ಅಲ್ವಾ. ನಾವೇನೋ ಹೇಳ್ಕೊಟ್ರಲ್ಲ, ಅವನು ಬದುಕೋ ಶಕ್ತಿ ಬೆಳೆಸ್ಕೋಬೇಕು. ಅವನು ಬದುಕೋ ಶಕ್ತಿನ ಬೆಳೆಸ್ಕೊಂಡಾಗ ಅದೇ ಶಿಕ್ಷಣ. ಏನೋ ಕಲಿಸ್ಬಿಡೋದು ಗೊತ್ತಾಯ್ತಾ. ಅವನಿಗೆ ಎಲ್ಲ 100 ಮಾರ್ಕ್ಸ್, ಅವನು ಎಲ್ಲದರಲ್ಲೂ ಇದು. ಆದರೆ ಅವನು ಬದುಕೋದೇ ಅವನಿಗೆ ಗೊತ್ತಿರಲ್ಲ. ಆ ಬದುಕೋದನ್ನು ಮನೆಯಲ್ಲಿ ತಂದೆ ತಾಯಿಗಳು ಅದನ್ನು ಕಲಿಸಿ, ಅವನಿಗೆ ಕಷ್ಟ ಅನ್ನೋದನ್ನೇನು ತಿಳಿಸಿ, ಸುಖ ಅನ್ನೋದನ್ನೇನು ತಿಳಿಸಿ ಗೊತ್ತಾಯ್ತಾ. ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಬಂಧು ಅಂದ್ರೇನು, ಬಳಗ ಅಂದ್ರೇನು ಅದನ್ನು ಹೇಳ್ಕೊಡಿ. ಓದೋದನ್ನೇ ಅಲ್ಲ, ಯಾವಾಗಲೂ ಓದೋದೇ ಅಲ್ಲ, ಬರೆಯೋದೇ ಅಲ್ಲ. ಮನೆಯಲ್ಲಿ ಎಲ್ಲ ಸಂಸ್ಕಾರ ಕಲಿಸಿ, ಎಲ್ಲ ಪೂಜೆಗಳನ್ನ ಮಾಡೋದನ್ನು ಇದ್ಕೊಂಡು ತೋರಿಸಿ ಮನೆಯಲ್ಲಿ. ಅವತ್ತಿಂದ ಒಂದಿನ ಕ್ಲಾಸ್ಗೆ ಹೋದ್ರೂ ಹೋಗಲಿ, ಏನೂ ಆಗಲ್ಲ ಗೊತ್ತಾಯ್ತಾ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಹೆಂಡತಿಯನ್ನು ವಾಮಾಂಗಿ ಅಥವಾ ಅರ್ಧಾಂಗಿನಿ ಎಂದು ಏಕೆ ಕರೆಯುತ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಚೀನ ಗ್ರಂಥಗಳಲ್ಲಿ ಹೆಂಡತಿಯನ್ನು ವಾಮಾಂಗಿ ಎಂದು ಕರೆಯಲಾಗುತ್ತದೆ. ಇದರ ಅಕ್ಷರಶಃ ಅರ್ಥ ಎಡಭಾಗದ ಒಡೆಯ. ಇದರರ್ಥ ಪುರುಷನ ದೇಹದ ಎಡಭಾಗ ಮಹಿಳೆಯರದ್ದಾಗಿರುತ್ತದೆ. ಕಾರಣ, ಧಾರ್ಮಿಕ ದೃಷ್ಟಿಕೋನದಿಂದ ಮಹಿಳೆ ಶಿವನ ಎಡಭಾಗದಿಂದ ಹುಟ್ಟಿಕೊಂಡಿದ್ದಾಳೆ ಎಂದು ಹೇಳಲಾಗುತ್ತದೆ. ಇದರ ಸಂಕೇತ ಅರ್ಧನಾಗೇಶ್ವರ. ಇದರಲ್ಲಿ ಶಿವ ಮತ್ತು ಶಕ್ತಿಗೆ ಒಟ್ಟಿಗೆ ಇದ್ದಾರೆ. ಈ ಕಾರಣಕ್ಕಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಕೆಲವು ಪುಸ್ತಕಗಳಲ್ಲಿ ಪುರುಷನ ಸ್ಥಿತಿಯನ್ನು ಪುರುಷನ ಬಲಗೈಯಿಂದ ಮತ್ತು ಮಹಿಳೆಯ ಸ್ಥಿತಿಯನ್ನು ಎಡಗೈಯಿಂದ ನೋಡಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೆಂಡತಿ ಎಡಗೈಯಲ್ಲಿ ಕುಳಿತುಕೊಳ್ಳುವುದು ಯಾವಾಗ ಶುಭವೆಂದು ಪರಿಗಣಿಸಲಾಗುತ್ತದೆ. ಮಹಿಳೆ ಪುರುಷನ ಎಡಗೈಯಾಗೋದ್ರಿಂದ ಕೆಲವು ದೈನಂದಿನ ಮತ್ತು ಲೌಕಿಕ ಕಾರ್ಯಗಳಲ್ಲಿ ಗಂಡನ ಎಡಭಾಗದಲ್ಲಿ ಕುಳಿತುಕೊಳ್ಳುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಮಲಗುವಾಗ, ಸಭೆಯಲ್ಲಿ, ಸಿಂಧೂರ ದಾನ ಮಾಡುವಾಗ, ದ್ವಿರಾಗಮನದ ಸಮಯದಲ್ಲಿ, ಆಶೀರ್ವಾದ ಪಡೆಯುವಾಗ, ಊಟ ಮಾಡುವಾಗ ಇದು ಶುಭ ಫಲಿತಾಂಶಗಳು ನೀಡುತ್ತದೆ. ಹೆಂಡತಿ ಬಲಭಾಗದಲ್ಲಿ ಕುಳಿತುಕೊಳ್ಳುವುದು ಯಾವಾಗ ಕಡ್ಡಾಯವಾಗಿದೆ. ಕೆಲವು ಕೆಲಸಗಳನ್ನು ಅಲೌಕಿಕ ಮತ್ತು ಧಾರ್ಮಿಕವೆಂದು ಪರಿಗಣಿಸಲಾಗುತ್ತದೆ. ಈ ಕೆಲಸಗಳಲ್ಲಿ ಹೆಂಡತಿ ಗಂಡನ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು. ಉದಾಹರಣೆ, ಕನ್ಯಾದಾನ, ಮದುವೆ, ಯಜ್ಞಕರ್ಮ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಪೂಜೆ, ವ್ರತ. ಇದರರ್ಥ ಲೌಕಿಕ ಚಟುವಟಿಕೆಗಳಲ್ಲಿ ಮಹಿಳೆಯರಿಂದ ಪ್ರಾಬಲ್ಯ ಹೊಂದಿದೆ. ಆದ್ದರಿಂದ ಹೆಂಡತಿ ಎಡಭಾಗದಲ್ಲಿ ಕುಳಿತುಕೊಳ್ಳುತ್ತಾಳೆ. ಅದರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪುರುಷರಿಂದ ಪ್ರಾಬಲ್ಯ ಹೊಂದಿದೆ. ಆದ್ದರಿಂದ ಹೆಂಡತಿ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು ಗೊತ್ತಾಯ್ತಾ. ಅರ್ಧಾಂಗಿನಿ: ಸನಾತನ ಧರ್ಮದಲ್ಲಿ ಹೆಂಡತಿಯನ್ನು ಮಾರ್ಮಾಂಗಿ ಎಂದು ಮಾತ್ರವಲ್ಲ, ಅರ್ಧಾಂಗಿನಿ ಎಂದೂ ಕರೆಯುತ್ತಾರೆ ಗೊತ್ತಾಯ್ತಾ. ಅದನ್ನು ಯಾಕೆ ಏನು ಅಂತ ನಾವು ಗೊತ್ತಾಯಿತು. ಈಗ ಗೃಹ ಕೆಲಸಗಳಲ್ಲಿ ಕೌಶಲ್ಯ ಸಂಪೂರ್ಣ ಪ್ರಿಯಾವಾದಿನಿ ಪತಿಗೆ ಜೀವನವನ್ನು ಸಮರ್ಪಿತಗೊಳಿಸಲಾಗಿದೆ. ಪತಿ ವಾಮನ: ಮಹಿಳೆ ಮತ್ತು ಕುಟುಂಬವನ್ನು ನೋಡಿಕೊಳ್ಳುವವಳು, ಸದಸ್ಯರು ಗುರುಸುವವಳು ಮತ್ತು ಗಂಡನ ಸಂತೋಷವನ್ನು ನೋಡಿಕೊಳ್ತಾಳವಳು. ಹೆಂಡತಿಯನ್ನು ವಾಮಾಂಗಿ ಅಥವಾ ಅರ್ಧಾಂಗಿನಿ ಎಂದು ಪರಿಗಣಿಸಲಾಗುವುದು ದೈಹಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಧಾರ್ಮಿಕ, ಸಾಮಾಜಿಕ ಮತ್ತು ಕೌಟುಂಬಿಕ ದೃಷ್ಟಿಕೋನದಿಂದಲೂ ಮುಖ್ಯವಾಗಿದೆ. ಪತಿ ಮತ್ತು ಪತ್ನಿಯ ಈ ಸಂಬಂಧವು ಕುಟುಂಬದ ಸಂಪೂರ್ಣತೆ, ಸಮತೋಲನ ಮತ್ತು ಸಂತೋಷವನ್ನು ಸಂಕೇತವಾಗಿ ಕಾಣುತ್ತದೆ ಗೊತ್ತಾಯ್ತಾ. ಅದರಿಂದ ವಾಮಾಂಗಿ, ಅರ್ಧಾಂಗಿನಿ ಅಂತ ಹೆಂಡತಿಯನ್ನು ಕರೀತಾರೆ. ಯಾವುದೇ ಕರೆದ್ರೂ ನಾವು ಒಳ್ಳೆಯ ರೀತಿ, ನಾವು ಯಾವುದೇ ಮಾಡಿ ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/9/2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಆಶ್ವಯುಜ ಮಾಸ, ಶರದೃತು, ಶುಕ್ಲಪಕ್ಷ, ತಿಥಿ ಪಂಚಮಿ, ದಿನಪೂರ್ತಿ ಇದೆ. ನಕ್ಷತ್ರ ವಿಶಾಖ, ರಾತ್ರಿ 7:53 ತನಕ ಇದೆ. ಮಳೆ ಉತ್ತರ ಭಾದ್ರ 4ನೇ ಪಾದ. ರಾಹುಕಾಲ 10:44ರಿಂದ 12 ಗಂಟೆ 15 ನಿಮಿಷ ತನಕ ಇದೆ. ಉಳಿಕ ಕಾಲ 7:42ರಿಂದ 9:13 ತನಕ ಇದೆ. ಯಮಗಂಟ ಕಾಲ 1:44ರಿಂದ 3:15 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸೋದ್ರವ್ರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಮಾಡಿ, ತಪ್ಪುಗಳನ್ನ ನಮ್ಗೆ ತಿದ್ದುಕೊಳ್ಳೋದಕ್ಕೆ ಆಗತ್ತೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.